ಅದು ತುಂಬ ಒಂದು ನೆನೆಸ್ಕೊಳ್ಳೋಕ್ಕೆ ಒಂದು ಸತಿ ನೋವಾಗುತ್ತೆ. ಯಾಕಂದರೆ 50th ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ದು ಇರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ, ಯಾಕಂದರೆ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪಾಜಿ ಅಪ್ಪನ ಕೇಳಿ ಈ ಕಥೆನ ಓಕೆ ಮಾಡಿಸಿದ್ವಿ ಪುರಿ ಜಗನ್ನಾಥ್ ಅಂತ. ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನು. ಸೊ ಅದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಬರಲಿಲ್ಲ. ಅದು ಇವತ್ತು ರಿಲೀಸ್ ಆಗಿರೋದು ಅವನು ಹುಟ್ಟಿದಬ್ಬಕ್ಕೆ ಐ ಥಿಂಕ್ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ. 100% ಅಪ್ಪು ಇದ್ದಾನೆ, ಎಲ್ಲೂ ಹೋಗಿಲ್ಲ. ಸೆಲೆಬ್ರಿಟೀಸ್ಗಳು ಅಭಿಮಾನಿಗಳಾಗಿ ಬಂದು ಕೂತು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಶರ್ಮಿಳಾ ಮಾಡಿ ಸಾಕಷ್ಟು ಜನ. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತಾರೆ ಸೆಲೆಬ್ರಿಟೀಸ್? ಇಲ್ಲ, ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ್ತೇನೆ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ನಾನು ಅವನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನ ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೋ ಹೀರೋ ಆಗಿ. ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದವನು. ಯಾತಿಗೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂದರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನಿಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ರು ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ ಅವನ ಪವರ್, ಒಳ್ಳೆ ನಗುಗೆ ಅವನ ಪವರ್ ಇದೆ. ಸೊ ಐ ಥಿಂಕ್ ಐ ಮಿಸ್ ಮಾಡ್ದೆ, ತುಂಬ ಮಿಸ್ ಮಾಡ್ಕೊತೀನಿ ಇವತ್ತು. ಎಷ್ಟೊಂದು ಬರ್ತ್ಡೇ ಬೇಕು, ತುಂಬ ನೆನಪುಗಳಿದೆ. ಚಿಕ್ಕ ವಯಸ್ಸು ಅವನು ಹುಟ್ಟಿದ ಒಂದು ಸಂಭ್ರಮ. ಯಾಕೆ ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗುವಾಗಿ ಸರಿ ನೆನ್ಸ್ಕೊಂಡು ನೋಡಿ. ಯಾರು ಅಷ್ಟು ಈಸಿಯಾಗಿ ಮಗುನ ಆ್ಯಕ್ಟ್ ಮಾಡೋಕ್ಕೆ ಬಿಡೋಲ್ಲ. ಬಟ್ ಅವ್ನು ಹುಡ್ದಾಗ್ತಿದ್ದಂಗೆ ಸನಾದಿ ಅಪ್ಪಣ್ಣ, ಪ್ರೇಮದ ಕಾಣಿಕೆ, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ದ. ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಅವ್ನು ಹುಟ್ಟಿದಪ್ಪ ಅಂದರೆ ನಾವು ಯೂಶ್ವಲಾಗಿ ಔಟ್ಸೈಡೇ ಇರ್ತಿದ್ದ, ಅಪ್ಪಾಜಿ ಅಮ್ಮನ ಜೊತೆ ಇರ್ತಿದ್ದೆ. ನಾವೆಲ್ಲ ಅಟ್ಲೀಸ್ಟ್ ಕಾಲೇಜೆಲ್ಲ ಓದ್ತಿದ್ದೆ ಅವಾಗ ನಾವು ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇಲ್ಲಿ ಬಂದಾಗ ಯೂಶ್ವಲಾಗಿ ಅಪ್ಪು ಬರ್ತ್ಡೇಗೆ ನಾವು ಮನೆಗೆ ಹೋಗ್ತಿದ್ದೋ, ವಿಶ್ ಮಾಡ್ತಿದ್ದೋ, ಸೆಲೆಬ್ರೇಟ್ ಮಾಡ್ತಿದ್ದೋ. ಶಿವಣ್ಣ ಅಪ್ಪು ಅಂತ ಮಹಿಳಾ ಅಭಿಮಾನಿ ಬಂದಿದ್ರು. ಅವ್ರೇನು ಹೇಳಿದ್ರು ಅಂದರೆ ತುಂಬ ಎಮೋಷನಲ್ ಫೀಲ್ ಆದರು. ಅಂದರೆ ಶಿವಣ್ಣ ಹುಷಾರಿಲ್ಲದೆ ಅವರು ಆರಾಮಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅಣ್ಣವರು ಮತ್ತು ಅಮ್ಮವರು ಮತ್ತು ಅಪ್ಪು ಅವರು ಆಶೀರ್ವಾದ ಇದೆ, ಅದಕ್ಕೆ ಶಿವಣ್ಣ ಹುಷಾರಾಗಿದ್ದಾರೆ, ಅವರೆಲ್ಲರೂ ಶಿವಣ್ಣನ ಹುಷಾರು ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದು ರೀತಿ ಎಮೋಷನಲ್ ಆಗಿತ್ತು. ಅವರು ಕಣ್ಣೀರು ಹಾಕ್ತಿದ್ರು ಮಹಿಳಾ ಫ್ರೆಂಡ್. ಖಂಡಿತ, ಯಾಕಂದರೆ ಎಲ್ಲರೂ ನಾವು ಇಡೀ ಫ್ಯಾಮ್ಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಅದು ಇವತ್ತು ನಾವು ಮಾಡಿದಾಗ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು, ಮಾಡಿದ್ರು. ಫ್ಯಾಮಿಲಿ ಗೀತಾ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು. ಅಭಿಮಾನಿ ದೇವರುಗಳಿದ್ದಲ್ಲ ಅವ್ರ ಸಪೋರ್ಟು ಹಾಗೂ ಮೀಡಿಯಾ. ಯಾಕಂದರೆ ಏನೇ ಆದರೂ ಮೀಡಿಯಾದವ್ರು ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದರು. ಸೊ ಇಡೀ ಜನ ನಮ್ಮ ಜೊತೆಲಿದ್ದರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು. ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ. ಖಂಡಿತ ಇಲ್ಲ, 100%. ಅದನ್ನೇನು ಎಲ್ಲರ ಆಶೀರ್ವಾದದಿಂದ ಹುಷಾರಾಗಿದೆ. ಶಿವಣ್ಣ ಮತ್ತೆ ಶೂಟಿಂಗ್ ಅಕಾಡೆಮಿ ಇಳ್ದಿರೋ ವಿಡಿಯೋ ಅಂತೂ ಮತ್ತೆ 16ರ ಯುವಕರಂತೆ ಶಿವಣ್ಣ ಕಾಣ್ತಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಏನು ಪವರ್ ಒಂದು ಸತಿ ಆ್ಯಕ್ಟಿಂಗ್ ಅಂತ ಹೇಳಿದ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ಲರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದ ಬರುತ್ತೆ ಪವರ್ ಅದು. ಬಟ್ ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ. ಯಾವಾಗ ಫ್ರೀ ಆಗಿರ್ತೀನಿ ಅವಾಗಲೇ ಬೇಜಾರು. ರಾಘಣ್ಣನು ಹೇಳ್ತಾ ಇದ್ರು, ನಿಮ್ಮ ಕಲೆಗೆ ಬೆಲೆ ಕೊಡ್ತಿರಲ್ಲ, ಸೊ ಅದೇ ನಿಮ್ಮನ್ನ ಧೈರ್ಯವಾಗಿ ನಿಂತಿದೆ ಅಂತ ಹೇಳ್ತಿದ್ದಾರೆ ರಾಘಣ್ಣ. ಐ ಥಿಂಕ್ ಬಹುಶಃ ಆಗಿರ್ಬೇಕು. ಖುಷಿಯಾಗುತ್ತೆ. ಅಭಿಮಾನಕ್ಕೆ ಯಾವತ್ತೂ ನಾವು ಚಿರುಣಿ ಅಲ್ವಾ. ಅಭಿಮಾನ ಯಾಕಂದರೆ ನಾವು ಹುಟ್ಟಿದ್ದೆ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರಿತಿದ್ದೆ. ತಿರ್ಗಾ ನನಗೆ ಆಪ್ರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಮಯಾಮಿ. ಅದು ಎರಡು ಎಮ್ಮೆ ನೋಡಿ.
ಅಕ್ಷರ ಎರಡು ಎಮ್ಮೆನೇ, ಬಟ್ ಅದೇನೋ ಒಂದು ಆಗಿ ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ. ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಇಲ್ಲ, ಅದು ಇದ್ದೇ ಇರುತ್ತೆ. ಯಾಕಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ನಮ್ಮನ್ನ ಚಿಕ್ಕ ವಯಸ್ಸಿನ ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರಬೇಕು. ನಾನು ರಾಘು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅವಾಗಿಂದ ಗೊತ್ತು. ಅದಾದಮೇಲೆ ಶಬರಿಮಲೆ ಜೊತೆಲಿ ಬರ್ತಿದ್ವಿ. ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಇವರ್ ಟುಗೆದರ್. ಸೊ ಬಾಂಧವ್ಯ ಇದ್ದೇ ಇರುತ್ತೆ. ಕೊನೆಯದಾಗಿ ಅಪ್ಪು ಅವರು ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನು ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ, ಸಹಾಯ ಹಸ್ತ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರ ಆದರು. ಈಗ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಹೋಟೆಲ್ಸ್ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ. ಬೆಣ್ಣೆ ದೋಸೆ ಹೋಟೆಲ್ ಆಗಿರ್ಬೋದು, ಆಮೇಲೆ ಅವ್ರ ಫೇವ್ರೆಟ್ ಪಾನಿಪುರಿ ಅಂಗಡಿಲಿ ಫ್ರೀಯಾಗಿ ಪಾನಿಪುರಿ ಇವತ್ತು ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟ? ನೋಡಿ, ಅಭಿಮಾನಕ್ಕೆ ಎಲ್ಲೇನೇ ಇಲ್ಲ. ಯಾವ ರೀತಿ ಬೇಕಾದ್ರೆ ಅಭಿಮಾನದ ಮೂಲಕ ಬರ್ತಾರೆ. ಈ ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವನ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಗುಡ್. ಅದು ತುಂಬ ನೆನೆಸ್ಕೊಳ್ಳೋಕ್ಕೆ ಒಂದು ಸತಿ ನೋವಾಗುತ್ತೆ. ಯಾಕಂದರೆ 50th ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ದು ಇರ್ತಾನೆ. ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ. ಯಾಕಂದರೆ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನ್ ಅವ್ರಿಗೆ ಹೇಳಿ, ಅಪ್ಪಾಜಿ ಅಪ್ಪನ ಕೇಳಿ ಈ ಕತೆನ ಓಕೆ ಮಾಡಿಸಿದ್ದೆ ಪುರಿ ಜಗನ್ನಾಥ್ ಅಂತ. ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನು. ಸೊ ಅದನ್ನು ನೆನೆಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಬರಲಿಲ್ಲ. ಅದು ಇವತ್ತು ರಿಲೀಸ್ ಆಗಿರೋದು ಅವನು ಹುಟ್ಟಿದಬ್ಬಕ್ಕೆ ಐ ಥಿಂಕ್ ಒಂದು ಒಳ್ಳೆಯ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ. 100% ಅಪ್ಪು ಇದ್ದಾನೆ, ಎಲ್ಲೂ ಹೋಗಿಲ್ಲ. ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಅಭಿಮಾನಿಗಳಾಗಿ ಬಂದು ಕೂತು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಶರ್ಮಿಳಾ ಮಾಡಿ ಸಾಕಷ್ಟು ಜನ. ಸೊ ಅವ್ರ ಅಭಿಮಾನಕ್ಕೆ ಏನು ಹೇಳ್ತಾರೆ? ಸೆಲೆಬ್ರಿಟೀಸ್ ಇಲ್ಲ, ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿದ್ದಾನೆ. ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅದು ನಾನು ಅವನು ಹುಟ್ಟಬೇಕಾದ್ರೆ 13 ವರ್ಷ ಈ ಸಾಕಷ್ಟು ಇದ್ರಲ್ಲಿ ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸತಿ. ಅಂದರೆ ನಾವು ಅಟ್ಲೀಸ್ಟು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೋ ಹೀರೋ ಆಗಿ. ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ ಒಂದು ಚಿಕ್ಕ ಪಾತ್ರ ಮಾಡಿದ್ದು. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಲ್ಲೇ ಒಂದು ಸ್ಟಾರ್ಡಮ್ ತಗೊಂಬಂದವನು. ಯಾತಕ್ಕೆ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತದೆ ಅಂದರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನಿಲ್ಲ ಅಂತ ಊಹಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ರು ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ ಅವ್ನ ಪವರ್, ಒಳ್ಳೆ ನಗುಗೆ ಅವ್ನ ಪವರ್ ಇದೆ. ಸೊ ಐ ಥಿಂಕ್ ಐ ಮಿಸ್ ಮಾಡಿದೆ, ತುಂಬ ಮಿಸ್ ಮಾಡ್ಕೊತೀನಿ ಇವತ್ತು. ಎಷ್ಟೊಂದು ಬರ್ತ್ಡೇ ಬೇಕು, ತುಂಬ ನೆನಪುಗಳಿದೆ. ಚಿಕ್ಕ ವಯಸ್ಸು ಅವನು ಹುಟ್ಟಿದ ಒಂದು ಸಂಭ್ರಮ. ಈಗ ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗುವಾಗಿ ನೆನ್ಸ್ಕೊಂಡು ನೋಡಿ. ಯಾರು ಅಷ್ಟು ಈಸಿಯಾಗಿ ಮಗುನ ಆ್ಯಕ್ಟ್ ಮಾಡೋಕ್ಕೆ ಬಿಡೋಲ್ಲ. ಬಟ್ ಅವ್ನು ಹುಡ್ದಾಗ್ತಿದ್ದಂಗೆ ಸನಾದಿ ಅಪ್ಪಣ್ಣ, ಪ್ರೇಮದ ಕಾಣಿಕೆ, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ದ. ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಅವ್ನು ಹುಟ್ಟಿದಪ್ಪ ಅಂದರೆ ನಾವು ಯೂಶ್ವಲಾಗಿ ಔಟ್ಸೈಡೇ ಇರ್ತಿದ್ದ, ಅಪ್ಪಾಜಿ ಅಮ್ಮನ ಜೊತೆ ಇರ್ತಿದ್ದೆ. ನಾವೆಲ್ಲ ಅಟ್ಲೀಸ್ಟ್ ಕಾಲೇಜೆಲ್ಲ ಓದ್ತಿದ್ದೆ ಅವಾಗ ನಾವು ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇಲ್ಲಿ ಬಂದಾಗ ಯೂಶ್ವಲಾಗಿ ಅಪ್ಪು ಬರ್ತ್ಡೇಗೆ ನಾವು ಮನೆಗೆ ಹೋಗ್ತಿದ್ದೋ, ವಿಶ್ ಮಾಡ್ತಿದ್ದೋ, ಸೆಲೆಬ್ರೇಟ್ ಮಾಡ್ತಿದ್ದೋ. ಶಿವಣ್ಣ ಅಪ್ಪು ಅಂತ ಮಹಿಳಾ ಅಭಿಮಾನಿ ಬಂದಿದ್ರು. ಅವ್ರೇನು ಹೇಳಿದ್ರು ಅಂದರೆ ತುಂಬ ಎಮೋಷನಲ್ ಫೀಲ್ ಆದರು. ಅಂದರೆ ಶಿವಣ್ಣ ಹುಷಾರಿಲ್ಲದೆ ಅವರು ಆರಾಮಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಅಣ್ಣವರು ಮತ್ತು ಅಮ್ಮವರು ಮತ್ತು ಅಪ್ಪು ಅವರು ಆಶೀರ್ವಾದ ಇದೆ. ಅದಕ್ಕೆ ಶಿವಣ್ಣ ಹುಷಾರಾಗಿದ್ದಾರೆ. ಅವರೆಲ್ಲರೂ ಶಿವಣ್ಣನ ಹುಷಾರು ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದು ರೀತಿ ಎಮೋಷನಲ್ ಆಗಿತ್ತು. ಅವರು ಕಣ್ಣೀರು ಹಾಕ್ತಿದ್ರು ಮಹಿಳಾ ಫ್ಯಾನ್. ಖಂಡಿತ. ಯಾಕಂದರೆ ಎಲ್ಲರೂ ನಾವು ಇಡೀ ಫ್ಯಾಮ್ಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಅದು ಇವತ್ತು ನಾವು ಮಾಡಿದಾಗ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು, ಮಾಡಿದ್ರು. ಫ್ಯಾಮಿಲಿ ಗೀತಾ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮಿಲಿ ಸಪೋರ್ಟ್ ಇತ್ತು. ಅಭಿಮಾನಿ ದೇವರುಗಳಿದ್ದಲ್ಲ ಅವ್ರ ಸಪೋರ್ಟು
ಹಾಗೂ ಮೀಡಿಯಾ, ಯಾಕಂದರೆ ಏನೇ ಆದರೂ ಮೀಡಿಯಾದವ್ರು ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನು ಬೇಕಾದ್ರೆ ಮಾಡಬೇಕು. ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡು ಬಂದರು. ಸೊ ಇಡೀ ಜನ ನಮ್ಮ ಜೊತೆಲಿದ್ದರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ. ಅಲ್ಲ, ಇವ್ರ ಆಶೀರ್ವಾದದಿಂದ ನೀವು ಹುಷಾರಾಗಿದ್ದೀರಾ? ಖಂಡಿತ ಇಲ್ಲ, 100%. ಅದನ್ನೇನು ಎಲ್ಲರ ಆಶೀರ್ವಾದದಿಂದಲೂ ಹುಷಾರಾಗಿದೆ. ಶಿವಣ್ಣ ಮತ್ತೆ ಶೂಟಿಂಗ್ ಅಕಾಡೆಗೆ ಇಳಿದಿರೋ ವಿಡಿಯೋ ಅಂತೂ ಮತ್ತೆ 16ರ ಯುವಕರಂತೆ ಶಿವಣ್ಣ ಕಾಣ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಏನು ಪವರ್ ಒಂದು ಸತಿ ಆ್ಯಕ್ಟಿಂಗ್ ಅಂತ ಹೇಳಿದ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ಲರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದಲೂ ಬರುತ್ತೆ ಪವರ್ ಅದು. ಬಟ್ ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ. ಯಾವಾಗ ಫ್ರೀ ಆಗಿರ್ತೀನಿ ಅವಾಗಲೇ ಬೇಜಾರು. ರಾಘಣ್ಣನು ಹೇಳ್ತಾ ಇದ್ರು, ನಿಮ್ಮ ಕಲೆಗೆ ಬೆಲೆ ಕೊಡ್ತಿರಲ್ಲ, ಸೊ ಅದೇ ನಿಮ್ಮನ್ನ ಒಂದು ಧೈರ್ಯವಾಗಿ ನಿಂತಿದೆ ಅಂತ ಹೇಳ್ತಿದ್ದಾರೆ ರಾಘಣ್ಣ. ಐ ಥಿಂಕ್ ಬಹುಶಃ ಅದು ಇರ್ಬೇಕು. ಖುಷಿಯಾಗುತ್ತೆ. ಅಭಿಮಾನಕ್ಕೆ ಯಾವತ್ತೂ ನಾವು ಚಿರುಣಿ ಅಲ್ವಾ. ಯಾವತ್ತು ಅಭಿಮಾನ ಯಾಕಂದರೆ ನಾವು ಹುಟ್ಟಿದ್ದೆ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರಿತಿದ್ದೆ. ತಿರ್ಗಾ ನನಗೆ ಆಪ್ರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಮಯಾಮಿ, ಅಲ್ಲಿ 2 ಎಮ್ಮೆ ನೋಡಿ, ಅಕ್ಷರ 2 ಎಮ್ಮೆನೇ, ಬಟ್ ಅದೇನೋ ಒಂದು ಆಗಿ ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರೀಲಿ ಎಲ್ಲ ಯಾವುದೇ ಆಗಲಿ ಕಲೆಗೆ ಭಾಷೆ ಅನ್ನೋದಿಲ್ಲ. ಎಲ್ಲರೂ ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಇಲ್ಲ, ಅದು ಇದ್ದೇ ಇರುತ್ತೆ. ಯಾಕಂದರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ಇದೀಗ ನಮ್ಮನ್ನ ಚಿಕ್ಕ ವಯಸ್ಸಿನ ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರಬೇಕು. ನಾನು ರಾಘು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅವಾಗಿಂದ ಗೊತ್ತು. ಅದಾದಮೇಲೆ ಶಬರಿಮಲೆ ಜೊತೆಲಿ ಬರ್ತಿದ್ವಿ. ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಇವಾಗ ಟುಗೆದರ್. ಸೊ ಬಾಂಧವ್ಯ ಇದ್ದೇ ಇರುತ್ತೆ. ಕೊನೆಯದಾಗಿ ಅಪ್ಪು ಅವರು ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನು ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ, ಸಹಾಯ ಹಸ್ತ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ತಿರ ಆದರು. ಈಗ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಹೋಟೆಲ್ಸ್ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ. ಬೆಣ್ಣೆ ದೋಸೆ ಹೋಟೆಲ್ ಆಗಿದ್ದು, ಆಮೇಲೆ ಅವ್ರ ಫೇವ್ರೆಟ್ ಪಾನಿಪುರಿ ಅಂಗಡಿಲಿ ಫ್ರೀಯಾಗಿ ಪಾನಿಪುರಿ ಇವತ್ತು ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಅಭಿಮಾನಕ್ಕೆ ಏನು ಹೇಳಕ್ಕೆ ಇಷ್ಟ? ನೋಡಿ, ಅಭಿಮಾನಕ್ಕೆ ಎಲ್ಲೂ ಎಲ್ಲೇನೇ ಇಲ್ಲ. ಯಾವ ರೀತಿ ಬೇಕಾದ್ರೆ ಅಭಿಮಾನದ ಮೂಲಕ ಬರ್ತಾರೆ. ಈ ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವ್ರ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಗುಡ್.